Welcome back to my YouTube channel. So, firstly, ಮೂವಿಗೆ ಹೋಗಿದ್ವಿ. ಫ್ರಮ್ ಸೋ ಸಕ್ಕತ್ತಾಗಿತ್ತು ಮೂವಿ. ನನಗಂತೂ ತುಂಬ ಇಷ್ಟ ಆಯಿತು. ಆಫ್ಟರ್ ಲಾಂಗ್ ಟೈಮ್ ತುಂಬ ನಕ್ಕಿದ್ದೀವಿ, ತುಂಬಾ ಎಂಜಾಯ್ ಮಾಡಿದ್ದೀವಿ. ಸೊ ಮೂವಿ ಮುಗಿಸ್ಕೊಂಡು ಅಲ್ಲಿಂದ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೊರಟ್ವಿ. ಸೊ ನಾವು ಬಂದಿದ್ದು ಜುಡಿಯೋಗೆ. ನೀವು ನೋಡ್ತಿರ್ಬೋದು, ಇದೆಲ್ಲ ಜುಡಿಯೋ ಕಲೆಕ್ಷನ್ಸು. ಸೊ ಜುಡಿಯೋದಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಅಲ್ಲಿಂದ ಹೊಟ್ಟೆ ಹಸಿವಾಗ್ತಿತ್ತು ಅಂತ ಹೇಳಿ ನನ್ನ ಹಸ್ಬೆಂಡ್ ಮಸಾಲೆ ದೋಸೆ ತಿನ್ನೋಕೆ ಹೋಗೋಣ, ನಿಮಗೆ ಮಸಾಲೆ ದೋಸೆ ಇಷ್ಟ ಅಲ್ವಾ ಅಂತ ಹೇಳಿ ಕರ್ಕೊಂಡು ಹೋದರು. ಸೊ ನಾವು ಹೋಗಿದ್ದು ಗುರು ಸ್ಪೆಷಲ್ ಮಸಾಲೆ ದೋಸೆ ಸಮಥಿಂಗ್, ನಂಗೆ ನೆನಪಿಲ್ಲ ಕರೆಕ್ಟಾಗಿ ಹೆಸರು. ಕಾಳಿದೋಸೆ ರೋಡಲ್ಲಿ ಬರುತ್ತೆ. ಇದು ಮೈಸೂರು ಮಸಾಲೆ ದೋಸೆ ಸ್ಪೆಷಲ್ಲು, ಮತ್ತು ಇದು ನಾರ್ಮಲ್ ಮಸಾಲೆ ದೋಸೆ. ಸೊ ಇದನ್ನು ತೊಗೊಂಡಿದ್ವಿ, ತುಂಬಾ ಚೆನ್ನಾಗಿತ್ತು. ಸೊ ನೀವು ಟ್ರೈ ಮಾಡಿ. ನೆಕ್ಸ್ಟ್ ಕಮ್ ಟು ಮೇನ್ ಪಾಯಿಂಟ್, ಪಾನಿಪುರಿ ಆ್ಯಂಡ್ ದಹಿಪುರಿ. ಸೊ ಫಸ್ಟ್ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಸೊ ಪಾನಿಪುರಿಗೆ ಬಟಾಣಿ ಬೇಕಲ್ವಾ, ಸೊ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಬಟಾಣಿ ಹಾಕಿಬಿಟ್ಟು ಚೆನ್ನಾಗಿ ವಾಶ್ ಮಾಡಿ, ಎಷ್ಟು ಬೇಕಷ್ಟು ಬಟಾಣಿ ಹಾಕಿಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಅದನ್ನು ಕುಕ್ಕರಲ್ಲಿ ಹಾಕಿ ಒಂದು 8 to 10 ವಿಷಲ್ಸ್ ಹೊಡ್ಸ್ಕೋಬೇಕು. ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿ. ಸೊ ನೀವು ನೈಟೇ ನೆನೆ ಹಾಕಿಟ್ಟಿದ್ರೆ ತುಂಬ ಬೇಗ ಅದು ಸಾಫ್ಟ್ ಆಗುತ್ತೆ, ಬೇಗ ಒಂದು 6-7 ವಿಷಲ್ಸ್ಗೆಲ್ಲ ಚೆನ್ನಾಗಿ ಬೇಯುತ್ತೆ. ಇಲ್ಲ ಅಂತ ಹೇಳಿದ್ರೆ ಜಾಸ್ತಿ ವಿಷಲ್ಸ್ ಹೊಡಿಸ್ಬೇಕಾಗತ್ತೆ. ಸೊ ಇಲ್ಲಿ ನಾನು ಪಾನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಎವರೆಸ್ಟ್ ಅವ್ರದ್ದು ಪಾನಿಪುರಿ ಮಸಾಲ ಅಂತ ಪೌಡರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಆ ಪೌಡರ್ ತೊಗೊಂಡ್ರೆ ಅಪ್ರಾಕ್ಸಿಮೇಟ್ಲಿ 5 to 6 ಟೈಮ್ಸ್ ಯೂಸ್ ಮಾಡ್ಬೋದು. ಅಂದರೆ ಮಿನಿಮಮ್ ಒಂದು 5 ಮೆಂಬರ್ಸ್ ತಿಂತಾರೆ 1 ಟೈಮ್ಸ್ಗೆ ಅಂತ ಹೇಳಿದ್ರು ಒಂದು 4 to 5 ಟೈಮ್ಸ್ ಅಂತೂ ಬರುತ್ತೆ ಆ ಪೌಡರು. ಸೊ ರೆಡಿ ಇನ್ಸ್ಟಂಟ್ ಪೌಡರು. ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲೇ ನೀವು ಮಾಡ್ಕೊಬೋದು. ಸೊ ಮನೇಲಿ ಹೇಗೆ ಮಾಡೋದು ಅಂತ ಬೇಕಿದ್ರೆ ನಾನು ನೆಕ್ಸ್ಟ್ ಇನ್ನೊಂದು ಸಲ ಯಾವುದಾದ್ರೂ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಇವಾಗ ನಾನು ಆ ಪೌಡರ್ನ ಒಂದು ಸ್ಪೂನ್ ಅಥವಾ 1.5 ಸ್ಪೂನ್ ಅಷ್ಟು ಹಾಕಿ, ವಾಟರ್ ಹಾಕಿ, ಇಲ್ಲಿ ಹುಣಸೆ ಹಣ್ಣನ್ನು ನೆನೆ ಹಾಕ್ತಾಯಿದ್ದೀನಿ. ಸೊ ಅದೆಲ್ಲ ನೆನೆ ಹಾಕಕ್ಕೆ ಇಟ್ಬಿಟ್ಟು ನೆಕ್ಸ್ಟು ನಾವು ಏನೇನು ಬೇಕು ಅದನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಆಲೂಗೆಡ್ಡೆನ ಯೂಸ್ ಮಾಡ್ತಾಯಿಲ್ಲ. ಸೊ ಆಲೂಗೆಡ್ಡೆ ಇದ್ರೂ ಸಹ ಅದನ್ನು ನೀವು ಬಟಾಣಿ ಜೊತೆ ಹಾಕ್ಕೊಂಡು ವಿಷಲ್ಸ್ ಹೊಡೆಸ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟೆಲ್ಲ ಆ್ಯಡ್ ಮಾಡಿ ಮಧ್ಯ ಗಾರ್ನಿಷ್ ಮಾಡುವಾಗ ಪೂರಿ ಒಳಗಡೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಈರುಳ್ಳಿ ಎಷ್ಟು ಬೇಕಷ್ಟು, ಮತ್ತು ಟೊಮೆಟೊ ಮತ್ತು ಕ್ಯಾರೆಟ್ ತೊಗೊಂಡು ಚೆನ್ನಾಗೆಲ್ಲ ವಾಶ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಕ್ಯಾರೆಟ್ನ ಚೆನ್ನಾಗಿ ಗ್ರೇಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನಾನು ಒಂದು ಚಿಟಿಕೆಯಷ್ಟು ಚಾಟ್ ಮಸಾಲ ಆ್ಯಡ್ ಮಾಡಿದ್ದೀನಿ. ಇತ್ತು ಅಂದರೆ ಆ್ಯಡ್ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ, ಅದು ಏನು ಬೇಕು ಅಂತಲೇ ಏನಿಲ್ಲ. ಸೊ ಈ ಕಡೆ ಬಟಾಣಿ ಬೇಯಿಸ್ಕೊಂಡಾಗಿದೆ.
ಸೊ ನಾನು ರೆಡಿ ಇನ್ಸ್ಟಂಟ್ ಪೂರೀಸ್ನ ತರಿಸಿದ್ದೆ. ಮನೆಯಲ್ಲೇ ಕೂಡ ಪೂರಿನ ಮಾಡ್ಕೊಬೋದು. ಸೊ ಟೈಮ್ ಇರಲಿಲ್ಲ ಅಂತ ಹೇಳಿಬಿಟ್ಟು ಯಾವಾಗಾದರೂ ಸಡನ್ನಾಗಿ ತಿನ್ನಬೇಕು ಅನಿಸಿದ್ರೆ ಇರಲಿ ಅಂತ ತರಿಸ್ಕೊಂಡು ಇಟ್ಕೊಂಡಿದ್ದೆ. ಸೊ ಸೊ ಪೂರಿ ಮತ್ತು ಮಿಕ್ಸ್ಚರ್ ಖಾರ, ಯಾವುದಾದ್ರೂ ಬೂಂದಿ ಖಾರ ಆದರೂ ಓಕೆ, ಮಾಮೂಲಿ ಸಣ್ಣದು ಬರುತ್ತಲ್ಲ ಅದು ಓಕೆ, ಇಲ್ಲ ಕಡ್ಡಿ ಖಾರ ಯಾವುದಾದ್ರೂ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಫಸ್ಟ್ ಪೂರಿ ತಗೊಂಡು ಅದನ್ನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಮೊದಲೇ ಹೇಳಿದಾಗೆ ನಾನು ಆಲೂಗಡ್ಡೆ ಯೂಸ್ ಮಾಡಿಲ್ಲ. ಮೊದಲಿಗೆ ಬಟಾಣಿ ಇತ್ತಲ್ಲ ಬೇಯಿಸ್ಕೊಂಡಿರೋದು ಅದು ಹಾಕ್ತಾಯಿದ್ದೀನಿ. ಅದಾದಮೇಲೆ ಈರುಳ್ಳಿ, ಟೊಮ್ಯಾಟೊ, ಕ್ಯಾರೆಟ್ ಎಲ್ಲ ಹಾಕ್ತಾಯಿದ್ದೀನಿ. ಸೊ ಅದೆಲ್ಲ ಆದಮೇಲೆ ಲಾಸ್ಟಲ್ಲಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಮಿಕ್ಸ್ಚರ್ ಖಾರ ಇರುತ್ತಲ್ಲ ಅದು ಹಾಕ್ಕೊಳ್ಳಿ. ಅದಾದಮೇಲೆ ಪಾನಿ ಜೊತೆ ತಿಂದರೆ ಪಾನಿಪುರಿ ಸಖತ್ತಾಗಿರುತ್ತೆ. ನೀವು ಇದನ್ನು ಬೇಗ ಅಂದರೆ ಬೇಗ ಇನ್ಸ್ಟಂಟಾಗಿ ರೆಡಿ ಮಾಡಿಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ಕೂಡ. ಪಾನಿಪುರಿ ಅಂತೂ ಸಖತ್ತಾಗಿತ್ತು. ಅದಾದಮೇಲೆ ದಹಿಪುರಿ ತಿನ್ನೋಣ ಅಂತ ಹೇಳಿಬಿಟ್ಟು ಒಂದು ಲೋಟಕ್ಕೆ ಮೊಸರು, ಅದಕ್ಕೆ ಶುಗರ್ ಎಷ್ಟು ಬೇಕು ಅಂದರೆ ಸ್ವಲ್ಪ ಸ್ವೀಟಾಗಿದ್ರೇ ಚೆನ್ನಾಗಿರುತ್ತಲ್ವ. ಸೊ ಶುಗರ್ನ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1 ಮಿನಿಟ್, ಜಾಸ್ತಿ ಟೈಮ್ ಬಿಡಬೇಡಿ, ನೀರು ಬಿಟ್ಕೊಂಡು ಒಂಥರ ಫುಲ್ ಇದಾಗಿಬಿಡುತ್ತೆ. ಸೊ 1 ಮಿನಿಟ್ ಇಸ್ ಎನಫ್. ಸೊ ನಾವು ಫಸ್ಟೇ ರೆಡಿ ಮಾಡ್ಕೊಂಡಿದ್ವಲ್ಲ ಪೂರಿ ಫಿಲ್ಲಿಂಗ್ಸು, ಸೊ ಅದೇ ಪೂರಿ ಫಿಲ್ಲಿಂಗ್ಸ್ಗೆ ಮೊಸರನ್ನ ಆ್ಯಡ್ ಮಾಡಿಕೊಂಡ್ರೆ ದಹಿಪುರಿ ಈಸ್ ರೆಡಿ. ಎಷ್ಟು ಈಸಿ ಅಲ್ವಾ? ಪಾನಿಪುರಿ ದಹಿಪುರಿ ಎರಡೂ ತಿನ್ಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಹೇಳಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಡೂ ಲೈಕ್